ಮಾಸ್ಕ್ ಮ್ಯಾನ್ ಅಣ್ಣನನ್ನ ವಶಕ್ಕೆ ಪಡೆದಿರುವಂತದ್ದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಚಿನ್ನಯ್ಯನ ಅಣ್ಣ ತಾನಾಸಿಯನ್ನ ಎಸ್ಐಟಿ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದೆ. ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದಂತ ಚಿನ್ನಯ್ಯನ ಅಣ್ಣ ತಾನಾಸಿ, ಆಕ್ಚುಲಿ ಇವನು ಚಿನ್ನಯ್ಯ ಇದಾನಲ್ಲ, ಆತನನ್ನ ಕರ್ಕೊಂಬಂದು ಈ ಕೆಲಸಕ್ಕೆ ಸೇರಿಸಿದ್ದೆ ಅವರ ಅಣ್ಣ. ಕೆಲಸ ಮಾಡ್ತಾ ಇದ್ದಂತ ಜಾಗಕ್ಕೆ ಹೋಗಿ ಕರೆತಂದಿರುವಂತದ್ದು ಪೊಲೀಸರು. ಎಸ್ಐಟಿ ಕಚೇರಿಯಲ್ಲಿ ತಾನಾಸಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಮಂಜು, ಈ ತಾನಾಸಿ ಅವರು ಎಲ್ಲಿ ಕೆಲಸವನ್ನ ಮಾಡ್ತಾ ಇರುವಂಥದ್ದು, ಮತ್ತೆ ಈ ಚಿನ್ನಯ್ಯನನ್ನ ಸೇರಿಸಿದ್ದೆ ಅವರ ಅಣ್ಣ ಅನ್ನುವಂಥದ್ರ ಬಗ್ಗೆನೂ ಕೂಡ ಮೊನ್ನೆ ಅವರನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಇತ್ತು. ಇವರನ್ನ ವಶಕ್ಕೆ ಪಡೆದು ನೆಕ್ಸ್ಟ್ ಏನು ಅರೆಸ್ಟ್ ಮಾಡುವಂಥ ಚಾನ್ಸಸ್ ಇದೆಯಾ, ಅಥವಾ ಇವರನ್ನ ಜಸ್ಟ್ ವಿಚಾರಣೆಗೆ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಬಂದು ವಿಚಾರಣೆ ಮಾಡ್ತಿರೋದಾ? ಪೃಥ್ವಿ, ಈ ಒಂದು ತಾನಾಸಿ ಏನಿದೆ, ಈತ ಚಿನ್ನಯ್ಯನ ಒಂದು ಅಣ್ಣ, ಸ್ವಂತ ಅಣ್ಣ. ಈತ ಸುಮಾರು 25 ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾರೆ. ಸೇಮ್ ಇವತ್ತು ಈ ಆರೋಪಿ ಮಾಸ್ಕ್ ಮ್ಯಾನ್ ಏನ್ ಕೆಲಸ ಮಾಡ್ತಿದ್ದಾನೆ ಅದೇ ರೀತಿ ಅಂತ ಕೆಲಸ ಆತನು ಕೂಡ ಮಾಡ್ತಿದ್ದ. ಈ ಮಾಸ್ಕ್ ಮ್ಯಾನ್ ನ ಕರ್ಕೊಂಡು ಬಂದಿದ್ದೆ ಈ ಒಂದು ಅಣ್ಣ ತಾನಾಸಿ. ಇದಂತ ಬಳಿಕ ಆತನು ಕೂಡ ಕೆಲಸ ಬಿಡ್ತಾನೆ. ಕೆಲಸ ಬಿಟ್ಟಂತ ಬಳಿಕ ಉಜಿರೆಯ ಗ್ರಾಮ ಪಂಚಾಯತಿಯಲ್ಲಿ ಒಂದು ಕೆಲಸ ಮಾಡ್ಕೊಂಡಿರ್ತಾನೆ. ಆತನಿಗೆ ಆಲ್ಮೋಸ್ಟ್ 65ರಿಂದ 67 ವರ್ಷ ವಯಸ್ಸಿಗ. ಆತ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ಕೊಂಡು ತನ್ನ ಫ್ಯಾಮಿಲಿನ ಕೂಡ ಉಜಿರೆಗೆ ಶಿಫ್ಟ್ ಮಾಡ್ಕೊಂಡು ಇಲ್ಲಿರ್ತಾನೆ. ಇವತ್ತು ತಾನಾಸಿಯನ್ನು ಕೂಡ ಅಷ್ಟು ಈಗಾಗಲೇ ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಆತನ ಬಂಧನದ ಬಗ್ಗೆ ಇನ್ನೂ ಖಚಿತತೆ ಇಲ್ಲ. ಸದ್ಯಕ್ಕೆ ಇಂಟ್ರೋಗೇಷನ್ ಮಾಡ್ತಿದಾರಂಥದ್ದು. ಇಲ್ಲಿ ಆತನನ್ನ ಮಂಡ್ಯದಿಂದ ಕರ್ಕೊಂಡು ಬಂದಾಗ್ಲಿನಿಂದ ಧರ್ಮಸ್ಥಳದಲ್ಲಾದಂತಹ ಘಟನೆಗಳಿಂದ ಅದಂತ ಬಳಿಕ 2014ರಲ್ಲಿ ತನ್ನ ಕೆಲಸನ ತೆಗಿತಾರೆ. ಏನಕ್ಕೆ ಅಂತಂದ್ರೆ ಶವದ ಮೇಲಿದ್ದಂತ ಚಿನ್ನಾಭರಣ ಈತ ಕಳ್ತನ ಮಾಡ್ತಿದ್ದ ಅನ್ನೋ ಆರೋಪದಲ್ಲಿ ಧರ್ಮಸ್ಥಳದವರು ಇವ್ರನ್ನ ಕೆಲಸನ ತೆಗಿತಾರೆ. ಇದಂತ ಬಳಿಕ ಈತ ಏನ್ ಕೆಲಸ ಮಾಡ್ತಿದ್ದ, ಈತನ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ಈತನಿಗೆ ಈಗಾಗಲೇ ಮದುವೆ ಆಗಿ ಒಂದು ಮೊದಲನೇ ಹೆಂಡತಿನ ಬಿಟ್ಟು ತದನಂತರ ಇನ್ನೊಂದು ಮದುವೆ ಆಗಿ ತಮಿಳುನಾಡಿನಲ್ಲಿ ವಾಸವಾಗಿರುವಂತದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈತ ಹುಟ್ಟಿದಾಗ್ಲಿಂದ ಇಲ್ಲಿವರೆಗೂ ಏನೆಲ್ಲ ನಿಮಗೆ ಮಾಹಿತಿ ಇದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಎಸ್ಐಟಿ ಮಾಡ್ತಾ ಇದೆ. ಯಾಕಂದ್ರೆ ಈತ 2014ರಲ್ಲಿ ಕೆಲಸ ಬಿಟ್ಟೋದಂತಹ ಬಳಿಕ ಈತ ನೇರವಾಗಿ ತಮಿಳುನಾಡಿನಲ್ಲಿರ್ತಾನೆ. ತಮಿಳುನಾಡಿನಲ್ಲಿದ್ದಂತ ಈತನ ಒಂದು ಟೀಮ್ ಅಪ್ರೋಚ್ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗಿದೆ. 1.5 ವರ್ಷದಿಂದ ಈ ಒಂದು ಪ್ಲಾನಿಂಗ್ ಆಗ್ತಿರೋಂಥದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಆದ್ರೆ 1.5 ವರ್ಷದಿಂದ ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದ್ರು, ನಿಜಕ್ಕೂ ಕೂಡ ಅಷ್ಟೇ ಈ ಒಂದು ಪ್ಲಾನ್ ಮಾಡುವಂತ ಟೀಮ್ ನಲ್ಲಿ ತಾನಾಸಿನೂ ಕೂಡ ಇದ್ರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಕೂಡ ಅನುಮಾನಗಳು ಮೂಡ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ತಾನಾಸಿನ ಎನ್ಕ್ವೈರಿ ಮಾಡ್ತಾ ಇರುವಂತದ್ದು. ಕಳೆದ 2 ಗಂಟೆಗಳಿಂದಲೂ ಕೂಡ ಅಷ್ಟೇ ತೀವ್ರ ವಿಚಾರಣೆಗೊಳಪಡಿಸಿದೆ. ಆದ್ರೆ ಇನ್ನು ಬಂಧನದ ಬಗ್ಗೆ ಇನ್ನು ಯಾವುದೇ ರೀತಿಯಂತ ಮಾಹಿತಿ ಸಿಕ್ಕಿಲ್ಲ. ಬದಲಾಗಿ ಇಂಟ್ರೋಗೇಷನ್ ಮಾಡ್ತಾ ಇದೀವಿ. ಒಂದಷ್ಟು ಡೌಟ್ಗಳಂತ ಏನಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಈ ಮಾಸ್ಕ್ ಮ್ಯಾನ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಡೌಟ್ಸ್ ಅಂತ ಆ ಒಂದು ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ 1994 ಇಂದ 2014 ವರೆಗೂ ಆ 20 ಇಯರ್ಸ್ ನ ಪೀರಿಯಡ್ ಅಲ್ಲಿ ಧರ್ಮಸ್ಥಳದಲ್ಲಿ ಏನಾಯ್ತು, ಎಷ್ಟು ಶವಗಳನ್ನು, ಯಾಕೆಂದ್ರೆ ಈಗಾಗಲೇ ಆತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ, ಇವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆ 2 ಸ್ಟೇಟ್ಮೆಂಟ್ಗಳು ಕೂಡ ತಾಳೆ ಹಾಕಿ ನೋಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಇವತ್ತು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದಂತ ಟೈಮ್ನಲ್ಲಿ ಆತ ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿದ್ದೀನಿ, ಫೈನಾನ್ಷಿಯಲಿ ನನ್ಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ಒಂದಷ್ಟು ನೋವಿನ ಮಾತುಗಳು ಹೇಳ್ಕೊಂಡಿದ್ದಂತೆ. ಅದರ ವಿಚಾರವಾಗಿ ಕೂಡ ಅಷ್ಟೇ ಒಂದಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಇದೇ ಒಂದು ಕಾರಣಕ್ಕೋಸ್ಕರ ತಾನಾಸಿಯನ್ನ ಕರೆಸ್ಕೊಂಡು ಈಗಾಗಲೇ ಇಂಟ್ರಾಗೇಷನ್ ಮಾಡ್ತಿದ್ದಾರೆ. ಈಗ ಆತ ಏನ್ ಹೇಳಬಹುದು, ಯಾಕಂದ್ರೆ ನಿಜವಾಗ್ಲೂ ಕೂಡ ಅಷ್ಟೇ ಈತನ ಹೇಳಿಕೆ ಆತನ ಹೇಳಿಕೆ ತಾಲೆ ಆಗುತ್ತಾ ಅಥವಾ ಆತ ಏನಾದ್ರು ತಪ್ಪು ಹೇಳಿದನ ಏನು ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿನ ಕಲೆಕ್ಟ್ ಮಾಡ್ತಿದ್ರೆ. ಒಟ್ಟಿನಲ್ಲಿ ಒಂದಂತೂ ಎಸ್ಐಟಿ ಅಧಿಕಾರಿಗಳ ಪ್ರೈಮರಿ ಇನ್ವೆಸ್ಟಿಗೇಷನ್ ಗೊತ್ತಾಗಿರುವಂತಹದ್ದು, ಇವರೆಲ್ಲರೂ ಕೂಡ ಅಷ್ಟೇ ಒಂದು ಟೀಮ್ ಆಗಿ ಕೆಲಸ ಮಾಡಿರುವಂತಹದ್ದು. ಆ ಟೀಮ್ ಬ್ಯಾಕಪ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಈ ಮುಸುಗುದಾರಿ ಅಂತ ಏನಿದಾನೆ ಈತ ಮಾತ್ರ ಫ್ರಂಟ್ ಅಲ್ಲಿ ಕೆಲಸ ಮಾಡ್ತಿದ್ದ. ಬುರುಡೆ ತರುವಂತದ್ದು, ಸ್ಟೇಟ್ಮೆಂಟ್ ಕೊಡುವಂತದ್ದು, ಸ್ಪಾಟ್ ತೋರಿಸೋದು ಅಥವಾ ಇದೆಲ್ಲವನ್ನು ಕೂಡ ಈತ ಮಾಡ್ತಿದ್ದ. ಎಲ್ಲೋ ಒಂದು ಕಡೆ ಈತನ ಹಿಂದೆ ಇರುವಂತ ಟೀಮ್ಗೋಸ್ಕರ ಈಗ ತೀವ್ರ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಬಹುತೇಕ ನನ್ನ ಪ್ರಕಾರ ಇನ್ನೊಂದು 2 ದಿನದಲ್ಲಿ ಕಂಪ್ಲೀಟ್ ಆಗಿ ಯಾವ ಟೀಮು ಏನು ಅನ್ನುವಂಥದ್ರ ಬಗ್ಗೆ ಬಹುತೇಕ ಇವರು ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ಬಂಧನದ ಪ್ರಕ್ರಿಯೆಗಳು ಶುರು ಮಾಡಿದ್ರು ಆಶ್ಚರ್ಯ ಇಲ್ಲ. ಆ ರೀತಿಯಾದಂತಹ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಈತನು ಕೂಡ ಹೇಳ್ಕೊಂಡಿರುವಂತದ್ದು, ಇಲ್ಲ ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಆ ಟೀಮ್ನ ನಾನು ಅಪ್ರೋಚ್ ಮಾಡಿದ್ರು, ನನಗೆ ಹೇಳಿದ್ರು ಹಿಂಗ್ ಮಾಡು ಡೈರೆಕ್ಷನ್ ಮಾಡಿದ್ರು, ಆ ಡೈರೆಕ್ಷನ್ ಅಂತ ನಾನು ಮಾಡ್ತಿದ್ದೀನಿ, ನಾನು ಜಸ್ಟ್ ಇದರಲ್ಲಿ ಪಾತ್ರಧಾರಿ ಅಷ್ಟೇ, ಸೂತ್ರಧಾರರು ಬೇರೆ ಇದ್ದಾರೆ ಅಂತ ಹೇಳಿದ್ರೆ ಆ ಸೂತ್ರಧಾರರು ಯಾರು ಅನ್ನುವಂಥದ್ರ ಬಗ್ಗೆ ಈಗ ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯನ್ನು ಮುಂದುವರಿಸಿರುವಂತದ್ದು. ಪೃಥ್ವಿ.